ತಾಳಿ ಸಿಕ್ತು ಗಡಬಡದಾಗ. ರೀ ಎಡ್ಡೆ ಮೂರಿದ್ದು ಏನು ಮದುವೆ ಅಂದವು. ಇಲ್ಲ ಒಂದೇ ಇತ್ತು ಅಂದ. ಮತ್ತೆ ತಾಳಿನೇ ಇಲ್ಲಿ ಅದಲ್ಲ ಅಂದು. ತಾಳಿನೇ ಕಟ್ಸಿಲ್ಲ ಅವ ಗಡಬಡದಾಗ ಮಂದಿ. ಸ್ವಾಮಿಗಳು ಮುಗಿಸು ಅಮ್ರ ಮುಗಿಸು. ಅದ್ರ ನಮ್ಮ ಬಿಜಾಪುರ ಜಿಲ್ಲಾ ಮಂದಿ ಕೇಳಿರಿ ಸಾಕು ಮುಗಿಸು ಏನು ಮಂತ್ರ ಹೇಳ್ತಿ ಮುಗಿಸು. ಅದು ಗಡಬಡಕ್ಕೆ ಬಿದ್ದ ತಾಳಿ ಕಟ್ಲ ಸುಮ್ಮ ಅಕ್ಕಿ ಕಾಳು ಮಂತ್ರ ಹತ್ತು ಎಲ್ಲವೂ ಬೀಸಿ ಅಕ್ಕಿ ಕಾಳು ಹೋಗೋದು ಬಾದು. ತಾಳಿ ಇವಂದ್ರಾಗೆ ಉಳ್ದದ. ಹೆಣ್ತಿ ಅಂದು ಅಲ್ರಿ ತಾಳಿ ಇಲ್ಲಿ ಅದಲ್ಲ, ತಾಳಿ ಕಡಿಸಿರೇ ಇಲ್ಲ. ಯಪ್ಪ ನೆನಪು ಇಲ್ಲ, ತಾಳಿನೇ ಕಡಿಸಿಲ್ಲ. ಮತ್ತೆ ಹ್ಯಾಂಗ ಏನಾರ ಮಾಡಿ ರಾತ್ರಿಗೆ ಹೋಗಿ ಕಟ್ಟಿ ಬರ್ರಿ. ಏನ್ರಿ ರಾತ್ರಿ ಹೋಗಿ ಕಟ್ಟಿ ಬರ್ರಿ. ಇದು ಮೊದಲೇ ಲಗ್ನ ಮನಿ ತುಂಬಿದ ಮನಿ ಇರ್ತದ. ಮದುಮಕ್ಕಳು ಎಲ್ಲಿ ಮಕ್ಕೊಂಡಿರ್ತಾವ ಯಾರಿಗೆ ಗೊತ್ತ. ಹ್ಯಾಂಗ ಗೊತ್ತಾಗಬೇಕು. ಒಂದವ ಗಂಡ ಹೆಣ್ತಿಗೆ ಈ ಲಗ್ನದಾಗ ಹೊಚ್ಚಿದ ಕೆಂಪು ಶಾಲೆ ಇರ್ತದಲ್ಲ, ಯಾರು ಹೊಚ್ಕೊಂಡು ಮಕ್ಕೊಂಡಿರ್ತಾರ ಅವ್ರಿಗೆ ಕಟ್ಟಿ ಬರೋದು. ಯಾರು ಹೊಚ್ಕೊಂಡು ಮಕ್ಕೊಂಡಿರ್ತಾರಲ್ಲ ಅವ್ರಿಗೆ ಕಟ್ಟಿ ಬರ್ರಿ. ಸರಿ ಆಯ್ತು ತಿಳ್ಕೊಂಡ ಪಾಪ ಇದನ್ನು ಸ್ವಾಮಿ ಮುಸುಕ್ ಹಾಕೊಂಡು ಕಳುವಲಿ ಅವ್ರ ಮನೆಗೆ ಬಂದ. ಬರುದ್ರಾಗಿಂದ ಮನೆ ತುಂಬ ಲೈಟ್ ಇದ್ದು, ಎಲ್ಲ ಬೆಳಕಿತ್ತು. ಎಲ್ಲರೂ ಮಕ್ಕೊಂಡಿದ್ರು. ರಾತ್ರಿ 2 ಆಗಿತ್ತು. ಎಲ್ಲರೂ ಮಕ್ಕೊಂಡಿದ್ರು. ಅಲ್ಲಿ ಒಬ್ರಿಂದ ಕೆಂಪು ಶಾಲ ಲಗ್ನದಾಗ ಹೊಸ್ತಾರ ನೋಡ್ರಿ, ಕೆಂಪು ಶಾಲ ಅದು ಹೊಚ್ಕೊಂಡು ಮಕ್ಕೊಂಡಿದ್ರು. ಹೋಗಿ ಅಂತ ಸಾವಕಾಶ ಕಟ್ಟಿ ಅಂತ ಬಂದೆವು. ಯಾವಾಗಿಂದ ಸಾವಕಾಶದಿಂದ ಕಟ್ಟಿ ತನ್ನ ಮನೆಗೆ ತಾ ಬಂದ. ಅದು ಕೆಂಪು ಶಾಲೆ ಹೊಚ್ಕೊಂಡು ಅದಕ್ಕೆ ಮುಂಜಾನೆ ಎದ್ಲು. ಆಕಿ ಯಾರು ಬಾಯಾಗ ಹಲ್ಲು ಬಿದ್ದು ಮುದುಕಿ ಏನ್ರಿ. ಹೋಯ್ ಮುದುಕಿ ತಾಳಿ ಕಟ್ಟಿ ಬಂದಿದ್ದು ಗಡಬಡ್ದಾಗ ಹಾಕವ ಏನ್ರಿ, ಗಡಬಡ್ದಾಗ ಹಾಕಿರ್ತದ. ಹಂಗ ಏನ್ರಿ ದೊಡ್ಡ ದೊಡ್ಡ ಶ್ರೀಮಂತರ ಮದುವೆಗಳದೊಳಗೆ ಈಗ ಎಲ್ಲ ಗಡಬಡಗಳು ನಡೀತಿರ್ತಾವ. ಆದ್ರೆ ನಿನ್ನೆ ನೋಡ್ರಿ, ಯಾಕಂದ್ರೆ ಇದು ಶರಣರ ಮದುವೆ, ಇದು ಕೊಡೋದಿಲ್ಲ ತಗೊಳ್ಳೋದಿಲ್ಲ. ಯಾಕಂದ್ರೆ ಇವತ್ತಿನ ಕಾಲಮಂದ ಮದುವೆಗಳು ನಿಮ್ಗೆ ಹೇಳಿನಲ್ಲ. ಮೊನ್ನೆ ಒಂದು ಮದುವೆಗೆ ಹೋಗಿದ್ವಿ. ಎಲ್ಲ ಇನ್ನೇನು ತಾಳಿ ಕಟ್ಲಕತ್ತಾನ. ತಾಳಿ ಕಟ್ಟುದ್ರಾಗ ಒಬ್ಬ ಗಂಡು ಗಚ್ಚಿ ಹಾಕೊಂಡು ಓಡಿ ಬಂದು, ತಾಳಿ ಕಟ್ಬೇಡ ತಡಿ, ತಾಳಿ ಕಟ್ಟಬೇಡ. ಯಾಕ ಅಂದಿವಿ ನಾವು. ಗುರುಗಳು ನಿಮ್ಗೆ ಗೊತ್ತಾಗಲ್ಲ, ಸುಮ್ ಕುಂದ್ರಿ ನೀವು. ಅಲ್ಲ ಯಾಕೆ ಹೇಳು, ಏನಾಗಿದೆ ಎಲ್ಲನೇ ಮುಗಿದಲ್ಲ. 5 ಮಂದಿ ಸ್ವಾಮಿಗಳಿದ್ದೀವಿ. ಮತ್ತೆ ತಾಳಿ ಯಾಕೆ ಕಟ್ಟಬೇಡ ಅನ್ನಕತ್ತೀವಿ. ಇಲ್ಲ ಒಂದು 5 ಮಿನಿಟ್ ನಿಂದರಿ. ನೀ ತಾಳಿ ಕಟ್ಟಬೇಡ ಅಂದ. ಯಾಕ ಅಂದ. ಉಪ್ಪಿಡಿತನು ಚಮಚ ತಂದಿಲ್ಲತ್ತ ಸುರಿಗೆ ಸಾಮಾನ್ದಾಗ. ಹಂಗೆ ಮಾಡ್ತೀವಿ. ಉಪ್ಪಿಡ್ತಿನ ಚಮಚ ತಂದಿಲ್ಲತ್ತ, ಅವ್ ತಾಳಿ ಕಟ್ಟಬೇಡ ಅಂತಾನ. ನಾ ನಿನ್ನೆ ಹೇಳಿದ ಕತೆ ನಿಮಗೆ ಬರೋಬ್ಬರಿ ಹೋಗ್ತಿಲ್ಲ. ಎಲ್ಲ ಹೆಣ್ಣಿನವರೇ ಕೊಡಬೇಕು. ಇದೊಂದು ಭಾಳ ವಿಚಿತ್ರದ ಏನ್ರಿ. ಬಾಂಡೆ ಕೊಡಬೇಕು, ತಂಬಿಗೆ ಕೊಡಬೇಕು, ಗಂಗಾಳ ಕೊಡಬೇಕು. ಅದಕ್ಕೆ ಮೊದಲು ಇವ ನೆಲದ ಮ್ಯಾಗ ಉಣ್ತಿದ್ನ ಏನ್ರಿ. ಎಟ್ರ ಮಟ್ಟಿಗೆ ನೋಡ್ರಿ, ತಂಬಿಗೆ ಕೊಡಬೇಕು, ಗಂಗಾಳ ಕೊಡಬೇಕು, ಬಾಂಡೆ ಸಾಮಾನು ಕೊಡಬೇಕು. ಎಲ್ಲ ಥರದ ಬಾಂಡೆ ಸಾಮಾನು ಹಿಡ್ಕೊಂಡು ಬಾಂಡೆ ಸಾಮಾನು ಸ್ವಲ್ಪ ಸದಕ್ಕೆ ಇವರೇ ಕೊಡ್ಬೇಕು. ಹೇಗ್ರಿ ಕೊಡ್ಬೇಕಿಲ್ಲ, ಕೊಡಬೇಕು. ಹಾಸಿಗೆ ಕೊಡಬೇಕು, ಹೊದಿಕೆ ಕೊಡಬೇಕು, ತೆಲ್ದಿಂಬು ಕೊಡಬೇಕು. ಇವನಿಗೆ ಅಂಗಿ ಪ್ಯಾಂಟ್ನು ಅವರೇ ಕೊಡಬೇಕು. ಅಲ್ರಿ ಅರಿಬಿ ಕೊಟ್ರೆ ನಡೆಯಂಗಿಲ್ಲ, ಮತ್ತೆ ಹೊಲೆ ಕೂಲಿನೂ ಇವರೇ ಕೊಡ್ಬೇಕು. ಇದೆ ಹಂಗ ಎಟ್ರ ಮಟ್ಟಿಗೆ ಬಂದದ. ಇವೆಲ್ಲ ಕೇಳಿದ್ರೆ ಭಾಳ ಆಶ್ಚರ್ಯ ಅನಿಸ್ತ ಪುಣ್ಯಾತ್ಮರೇ. ಆದ್ರ ನಿನ್ನಿಂದ ಮಲ್ಲಮ್ಮನ ಮದುವೆ ಎಷ್ಟು ಸರಳ, ಎಷ್ಟು ಚಂದ. ಏನು ಕೊಡೋ ವ್ಯವಹಾರ ಇಲ್ಲ, ತಗೊಳ್ಳೋ ವ್ಯವಹಾರ ಇಲ್ಲ, ಯಾರು ಕಿರಿಕಿರಿ ಮಾಡೋವ್ರಿಲ್ಲ, ಜಗಳ ಮಾಡೋವ್ರಿಲ್ಲ. ಅದಕ್ಕಾಗಿ ನೀವು ಶರಣರ ಮದುವೆ ಅನ್ನತಕ್ಕಂಥದ್ದನ್ನ ನಿಮಗೆಲ್ಲ ಯಾಕೆ ತಗೊಂಡಿವೆ ತಗೊಂಡ್ರ ಇವತ್ತಿನ ದಿನದ ಮಕ್ಕಳಿಗೆ ಈ ಮದುವೆಗಳದಿಂದ ಪದ್ಧತಿಗಳೇ ಗೊತ್ತಿಲ್ಲ. ಎಷ್ಟು ಆನಂದದೊಳಗಿಂದ ಆಯ್ತು. ಯಾರ್ದು ಮಲ್ಲಮ್ಮಳ ಮದುವೆ, ಯಾವ ಸಿದ್ದಾಪುರದ ಯಾವ ಹೇಮರೆಡ್ಡಿ ಮತ್ತು ಪದ್ಮಾವತಿಯ ಮಗನಾಗಿರ್ತಕ್ಕಂಥ ಹುಚ್ಚನಾಗಿರ್ತಕ್ಕಂಥ ಭರಮರೆಡ್ಡಿಗೆ ಮದುವೆ ಮಾಡಿಕೊಟ್ರು. ಮಲ್ಲಮ್ಮ ಕಣ್ಣಾರೆ ನೋಡಲು ಯಾವುದನ್ನ, ಅವ ಹುಚ್ಚದನ ಅನ್ನೋದ. ಯಾವಾಗಿಂದ ಮಲ್ಲಮ್ಮಳಿಗೆ ಗೊತ್ತಿತ್ತು ಇವ ಹುಚ್ಚದಾನೆ. ಯಾಕ ನೋಡಕ ಬಂದಾಗ ನಿಮಗೆ ಹೇಳಿದ್ನಲ್ಲ, ಯಾವಾಗಿಂದ ಮಲ್ಲಮ್ಮಳನ್ನು ನೋಡಕ ಬಂದಾಗ ಇಲ್ಲಿ ಮಲ್ಲಮ್ಮಳ ಜೀವನ ನೋಡ್ರಿ. ಯಾಕ್ರಿ ನಿಮ್ಮ ಜೀವನ ಕೂಡ ಒಂದು ಕಡೆಗೆ, ಇಲ್ಲಿ ಮಲ್ಲಮ್ಮಳ ಜೀವನ ಅಂದ ಒಂದು ಕಡೆಗೆ. ಮಲ್ಲಮ್ಮಳಿಗೆಂದ ನೋಡಕ ಬಂದಿರ್ತಕ್ಕಂಥ ಪ್ರಸಂಗದ ಒಳಗ ಏನ್ರಿ ಅವ ಮದುವೆ ಆಗ್ತಕ್ಕಂಥವ ಹೇಗೆ ಶಿವಹರ ಹರ ಮಹಾಶಕ್ತಿ ಮಹಾಲಕ್ಷ್ಮಿ ಮಾತಾಕಿ ಎಲ್ಲಿ ಬಿಟ್ಟಿದ್ದವ್ರಿ. ಮಲ್ಲಮ್ಮನ ಜೀವನದ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ನಾನು ನಿನ್ನೆನು ಕೂಡ ನಿಮಗೆಲ್ಲರಿಗೂ ಕೂಡ ಹೇಳಿದ್ದೆ, ಮಲ್ಲಮ್ಮಳಿಗೆ ನೋಡಾಕ ಬಂದಿರ್ತಕ್ಕಂಥ ಪ್ರಸಂಗದೊಳಗ ಭರಮರೆಡ್ಡಿ ಹೆಂಗಿದ್ದ ತಿಳ್ಕೊಂಡು ಅನ್ನೋದಕ್ಕೆ.
ಯಾವ ಬರಮರೆಡ್ಡಿಗೆಂದ ಬಾಹ್ಯ ಪ್ರಪಂಚದ ಅರಿವು ಅನ್ನತಕ್ಕಂಥದ್ದು ಯಾವುದೂ ಇಲ್ಲ. ಅವ ನೋಡಕ್ಕೆಂದ ಮನುಷ್ಯ ಕಂಡಂಗೆಂದ ಕಾಣಕತ್ತಾನೆ ಹೊರತಾಗಿ ಅವನಲ್ಲಿ ಯಾವುದೇ ರೀತಿಯಿಂದಾಗಿರ್ತಕ್ಕಂಥ ಲೌಕಿಕದ ವಿಚಾರಗಳು ಅವನಿಗೆಂದ ಗೊತ್ತಿಲ್ಲ. ಅವ ನೋಡಕ್ಕೆಂದ ಹೆಂಗದನ ಹತ್ತುಕೊಂಡದ ಕೇಳಿದ್ರೆ ಹುಚ್ಚನ ಆಗಿರ್ತಕ್ಕಂಥವ ಬರಮರೆಡ್ಡಿ. ಹಿಂಗೆ ಬಾಯಿ ಒಳಗಿಂದ ಜೊಲ್ಲು ಸೋರ್ಬೇಕಾದ್ರ ಅದನ್ನ ಒರೆಸ್ಕೋಬೇಕನ್ನುವಂತ ಏನ್ರಿ ವಿಚಾರ ಇಲ್ಲ ಹತ್ತುಕೊಂಡಂದಾಗ ಅವ ಎಟ್ರು ಮಟ್ಟಿಗೆ ಬುದ್ಧಿವಂತ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಎಲ್ಲವನ್ನು ಕೂಡ ಕಣ್ಣಾರೆ ನೋಡಿರ್ತಕ್ಕಂಥ ಮಲ್ಲಮ್ಮ ತಂದೆ ತಾಯಿಗಳ ಮಾತಿಗೆ ಅವಳು ತಂದೆ ತಾಯಿಗಳಿಗೂ ಕೂಡ ಒಂದು ಎದುರು ಉತ್ತರವನ್ನ ಕೊಡ್ಲಿಲ್ಲ. ಯಾಕೆ ಎದುರು ಉತ್ತರ ಕೊಡ್ಲಿಲ್ಲ? ತಂದೆ ತಾಯಿ ಮನಸ್ಸುಗಳಿಂದ ನೋವಾಗ್ತದೆ. ನಾನೆಂದ ಈ ಭೂಮಿ ಮೇಲಿಂದ ಹುಟ್ಟಿ ತಂದೆ ತಾಯಿಗಳ ಮನಸ್ಸಿಗೆ ಅದ ನೋವು ಕೊಟ್ಟನಿ ಎತ್ತಿಕೊಂಡಂದ್ರ ನಾನು ಈ ಭೂಮಿ ಮೇಲಿಂದ ಹುಟ್ಟಿದಕ್ಕೂ ಕೂಡ ಸಾರ್ಥಕತೆ ಆಗಂಗಿಲ್ಲ. ತಂದೆ ತಾಯಿ ಯಾರನ್ನ ತೋರಿಸ್ತಾರೋ ಅಂಥವ್ರಿಗೆ ಮದುವೆ ಮಾಡ್ಕೋಬೇಕನ್ನುವಂತ ಆಸೆ ಮಲ್ಲಮ್ಮಳದಾಗಿತ್ತು. ಮಲ್ಲಮ್ಮ ಯಾವುದು ಕೂಡ ವಿಚಾರ ಮಾಡಲಿಲ್ಲ. ಯಾವಾಗ ಮದುವೆ ಸಮಾರಂಭದೊಳಗೆ ನಿಮ್ಗೊಂದು ಮಾತು ಹೇಳ್ತೇನೆ, ಆ ಬರಮರೆಡ್ಡಿಯನ್ನ ಕರ್ಕೊಂಡು ಬರಬೇಕಾದ್ರ ಇಬ್ರು ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಮದುವೆ ಹಂದರದೊಳಗೆ ಕುಂದ್ರಿಸ್ತಾರ. ಇದು ಎಲ್ಲವನ್ನು ಕೂಡ ನೋಡ್ತಾಳೆ ಮಲ್ಲಮ್ಮ. ಮಲ್ಲಮ್ಮಗೆ ಕಣ್ಣು ಕಾಣಂಗಿಲ್ಲ ತಗೊಂಡಲ್ಲ, ಬುದ್ಧಿ ಇಲ್ಲ ತಗೊಂಡಲ್ಲ, ಮಹಾಜ್ಞಾನಿ ಆಗಿರ್ತಕ್ಕಂಥ ಮಹಾನ್ ತಪಸ್ವಿ ಆಗಿರ್ತಕ್ಕಂಥ ಮಲ್ಲಮ್ಮ ಯಾವಾಗ ಮಲ್ಲಮ್ಮ ಇದು ಎಲ್ಲವನ್ನು ಕೂಡ ನೋಡಿರ್ತಾಳೆ, ಮನಸ್ಸಿನೊಳಗೆ ಒಂದು ತೀರ್ಮಾನ ತಗೋತಾಳತ್ತ ಮಲ್ಲಮ್ಮ. ನೋಡ್ರಿ, ಮದುವೆ ಅಂತರದಾಗನೆ ಒಂದು ತೀರ್ಮಾನ ತಗೋತಾಳೆ. ಯಾವ ತೀರ್ಮಾನ ಏನ್ರಿ? ಚಲೋ ಇರ್ತಕ್ಕಂಥ ಗಂಡನನ್ನ ಸೇವಾ ಮಾಡಿ ಅಂದ ಏನ್ರಿ? ಹೌದು ಅನಿಸ್ಕೊಳ್ಳೋದಕ್ಕಿಂತಲೂ ಇಂಥ ಹುಚ್ಚು ಗಂಡನ ಸೇವಾ ಮಾಡಿನೇ ನಾನು ತಂದೆ ತಾಯಿ ಮನೆತನಕ್ಕೆ ಅಂದ ಕೀರ್ತಿ ತರಬೇಕು, ನಾನು ತಂದೆ ತಾಯಿ ಮನೆತನಕ ನಾನು ಹೆಸರು ತರಬೇಕತ್ತಿಕೊಂಡಂದು ಮಲ್ಲಮ್ಮ ಮನಸ್ಸಿನೊಳಗೆ ಅಂದ ತೀರ್ಮಾನ ತಗೋತಾ. ಯಾವಾಗಂದ ಮದುವೆ ಅನ್ನತಕ್ಕಂಥದ್ದಾಯ್ತು, ಯಾವಾಗಂದ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಲ್ಲಮ್ಮಳ ಕೊರಳಿಗೆ ಬಿದ್ದಂದ ಕಣ್ಣೀರಾಗ್ತಾರೆ, ದುಃಖ ಮಾಡುತ್ತಾರೆ. ಮಲ್ಲಮ್ಮ, ನೀ ಇಲ್ಲಿಯೇ ಪರಂತರವಾಗಿ ತಂದೆ ತಾಯಿಗಳ ಆಶ್ರಯದೊಳಗ ಅಟ್ಟೆ ಅಲ್ಲ, ಒಬ್ಬ ಗುರುವಿನ ಆಶ್ರಯದೊಳಗಂದ ಇದ್ದುಕೊಂಡು ಸುಖದ ಸುಪ್ಪತ್ತಿ ಒಳಗಂದ ಇರ್ತಕ್ಕಂಥವಳು ನೀನು. ನಮಗೆ ಎಟ್ಟೇ ಬಡತನ ಬಂದ್ರು ನಿನಗೆಂದ ಬಡತನ ತೋರಿಸ್ಕೊಡ್ಲಿಲ್ಲ. ನಾವು ಉಪವಾಸ ಇದ್ದಂದ ನಿನಗೆಂದ ಊಟ ಮಾಡಿಸಿವಿ. ಆದ್ರ ಇವತ್ತಿನ ದಿನಮಾನದೊಳಗಿಂದ ಏನಾಗ್ಯದ ತಗೊಂಡ ಕೇಳಿದ್ರೆ ನಮ್ಮನ್ನೆಲ್ಲ ಬಿಟ್ಟಂದ ನಿನ್ನ ಗಂಡನ ಮನೆಗಿಂದ ಹೋಗಕತ್ತಿಯಲ್ವಾ? ಗಂಡನ ಮನೆತನಕ್ಕಿಂದ ಹೋಗಕತ್ತಿದ್ವಿ. ಅತ್ತೆ ಹೆಂಗೋ ಗೊತ್ತಿಲ್ಲ, ಮಾವು ಹೆಂಗೋ ಗೊತ್ತಿಲ್ಲ, ಗಂಡ ಹೆಂಗೋ ಗೊತ್ತಿಲ್ಲ. ನೀನು ಏನ್ ಮಾಡ್ಬೇಕಂತಕೊಂಡು ಕೇಳಿದ್ರ ಏನ್ರಿ? ಗಂಡನ ಮನೆ ಒಳಗ ನಿನ್ನ ಅತ್ತಿ ಮಾವಂದ್ರಿ ಸೇವೆ ಅನ್ನತಕ್ಕಂಥ ಮಾಡಿ, ಗಂಡನ ಸೇವೆ ಅನ್ನತಕ್ಕಂಥ ಮಾಡಿ ನೀನು ಏನ್ ಮಾಡ್ಬೇಕಂತಕೊಂಡ್ರೆ ಹುಟ್ಟಿದ ಮನೆತನಕ, ಕೊಟ್ಟ ಮನೆತನಕ ಕೀರ್ತಿ ತರಬೇಕು ಅತ್ತಿಕೊಂಡಂಥದನ್ನ ತಂದೆ ತಾಯಿಗಳಾಗಿರ್ತಕ್ಕಂಥವ್ರಿಗೆ ಮಲ್ಲಮ್ಮಳಿಗೆಂದ ಹೇಳುತ್ತ. ಯಾವಾಗಿಂದ ಮಲ್ಲಮ್ಮಗೆಂದ ಹೇಳಿದಾಗ ಮಲ್ಲಮ್ಮ ಅಂತಾಳೆ, ಯವ್ವ ನೋಡ್ರಿ, ಹೋಗುವಂತ ಪ್ರಸಂಗದೊಳಗ ಏನ್ರಿ ಮಲ್ಲಮ್ಮಳಿಗೆಂದ ಎಂಥ ಮಾತು ಹೇಳ್ತಾಳ ಅತ್ತಿಕೊಂಡ ಕೇಳಿದ್ರೆ ಮಲ್ಲಮ್ಮ, ಅವ್ವ ನಾನು ನಿನ್ನ ಮಗಳು, ನಿನ್ನ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥವಳು, ಅದರೊಳಗಿಂದ ನಿನ್ನ ಸಂಸ್ಕಾರದೊಳಗಿಂದ ಬೆಳೆದಿರ್ತಕ್ಕಂಥವಳು ನಾನು ಹುಟ್ಟಿರ್ತಕ್ಕಂಥ ಮನೆತನಕ, ಕೊಟ್ಟಿರ್ತಕ್ಕಂಥ ಮನೆತನಕ ಕೀರ್ತಿ ತರ್ತೇನೆ ಹೊರತಾಗಿ ಅಪಕೀರ್ತಿ ತರಂಗಿಲ್ಲ ಹತ್ತಿಕೊಂಡ ನಮ್ಮದನ್ನ ಹೇಳಿ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಮಲ್ಲಮ್ಮ ಗಂಡನ ಮನೆತನಕ್ಕೆ ಹೊರಟು ನಿಂದ. ಇವತ್ತಿನ ಕಾಲಮಂದ ಮದುವೆಗಳು ನಿಮ್ಗೆ ಹೇಳಿನಲ್ಲ, ಮೊನ್ನೆ ಒಂದು ಮದುವೆಗೆ ಹೋಗಿದ್ವಿ. ಎಲ್ಲ ಇನ್ನೇನು ತಾಳಿ ಕಟ್ಲಕತ್ತಾನ, ತಾಳಿ ಕಟ್ಟುದ್ರಿಗೆ ಒಬ್ಬ ಗಂಡು ಗಚ್ಚಿ ಹಾಕೊಂಡು ಓಡಿ ಬಂದು, ಓ ತಾಳಿ ಕಟ್ಬೇಡ, ತಡಿಯೋ ತಾಳಿ ಕಟ್ಟಬೇಡ. ಯಾಕ ಅಂದಿವಿ ನಾವು, ಓ ಗುರುಗಳು ನಿಮ್ಗೆ ಗೊತ್ತಾಗಲ್ಲ, ಸುಮ್ ಕುಂದ್ರಿ ನೀವು. ಅಲ್ಲ ಯಾಕೆ ಹೇಳು, ಏನಾಗಿದೆ? ಎಲ್ಲನೇ ಮುಗಿದಲ್ಲ, 5 ಮಂದಿ ಸ್ವಾಮಿಗಳಿದ್ದೀವಿ, ಮತ್ತೆ ತಾಳಿ ಯಾಕೆ ಕಟ್ಟಬೇಡ ಅನ್ನಕತ್ತೀವಿ. ಇಲ್ಲ ಒಂದು 5 ಮಿನಿಟ್ ನಿಂದರಿ, ನೀ ತಾಳಿ ಕಟ್ಟಬೇಡ ಅಂದ. ಯಾಕ ಅಂದ, ಉಪ್ಪಿಡಿತನು ಚಮಚ ತಂದಿಲ್ಲತ್ತ ಸುರಿಗೆ ಸಾಮಾನ್ದಾಗ. ಹಂಗ ಮಾಡ್ತೀವಿ, ಉಪ್ಪಿಡ್ತಿನ ಚಮಚ ತಂದಿಲ್ಲತ್ತ, ಅವ ತಾಳಿ ಕಟ್ಟಬೇಡ ಅಂತಾನ. ನಾ ನಿನ್ನೆ ಹೇಳಿದ ಕತೆ ನಿಮಗೆ ಬರೋಬ್ಬರಿ ಒಪ್ತಿಲ್ಲ. ಎಲ್ಲ ಹೆಣ್ಣಿನವರೇ ಕೊಡಬೇಕು. ಇದೊಂದು ಭಾಳ ವಿಚಿತ್ರದ ಏನ್ರಿ? ಬಾಂಡೆ ಕೊಡಬೇಕು, ತಂಬಿಗೆ ಕೊಡಬೇಕು, ಗಂಗಾಳ ಕೊಡಬೇಕು. ಅದಕ್ಕೆ ಮೊದಲು ಇವ ನೆಲದ ಮ್ಯಾಗ ಉಣ್ತಿದ್ನ ಏನ್ರಿ? ಎಟ್ರ ಮಟ್ಟಿಗೆ ನೋಡ್ರಿ, ತಂಬಿಗೆ ಕೊಡಬೇಕು, ಗಂಗಾಳ ಕೊಡಬೇಕು, ಬಾಂಡೆ ಸಾಮಾನು ಕೊಡಬೇಕು, ಎಲ್ಲ ಥರದ ಬಾಂಡೆ ಸಾಮಾನು ಹಿಡ್ಕೊಂಡು ಬಾಂಡೆ ಸಾಮಾನು ಇಡ ಸ್ವಲ್ಪ ಸದಕ್ಕೆ ಇವರೇ ಕೊಡ್ಬೇಕು. ಹೇಗ್ರಿ? ಕೊಡ್ಬೇಕಿಲ್ಲ? ಕೊಡಬೇಕು. ಹಾಸಿಗೆ ಕೊಡಬೇಕು, ಹೊದಿಕೆ ಕೊಡಬೇಕು, ತೆಲದಿಂಬು ಕೊಡಬೇಕು.
ಇವನಿಗೆ ಅಂಗಿ ಪ್ಯಾಂಟ್ನು ಅವರೇ ಕೊಡ್ಬೇಕು ಅಲ್ರಿ, ಅರಿಬಿ ಕೊಟ್ರೆ ನಡೆಯಂಗಿಲ್ಲ, ಮತ್ತೆ ಹೊಲೆ ಕೂಲಿನೂ ಇವರೇ ಕೊಡ್ಬೇಕು. ಇದೆ ಹಂಗ ಎಟ್ರ ಮಟ್ಟಿಗೆ ಬಂದದ. ಇವೆಲ್ಲ ಕೇಳಿದ್ರೆ ಬಹಳ ಆಶ್ಚರ್ಯ ಅನಿಸ್ತ ಪುಣ್ಯಾತ್ಮರೇ. ಆದ್ರ ನಿನ್ನಿಂದ ಮಲ್ಲಮ್ಮನ ಮದುವೆ ಎಷ್ಟು ಸರಳ, ಎಷ್ಟು ಚಂದ. ಏನು ಕೊಡೋ ವ್ಯವಹಾರ ಇಲ್ಲ, ತಗೊಳ್ಳೋ ವ್ಯವಹಾರ ಇಲ್ಲ, ಯಾರು ಕಿರಿಕಿರಿ ಮಾಡೋರು ಇಲ್ಲ, ಜಗಳ ಮಾಡೋರು ಇಲ್ಲ. ಅದಕ್ಕಾಗಿ ನೀವು ಶರಣರ ಮದುವೆ ಅನ್ನತಕ್ಕಂಥದನ್ನ ನಿಮಗೆಲ್ಲ ಯಾಕೆ ಮಾಡತ್ತಿಕೊಂಡಿವೆ ತಿಳ್ಕೊಂಡ್ರ, ಇವತ್ತಿನ ದಿನದ ಮಕ್ಕಳಿಗೆ ಈ ಮದುವೆಗಳದಿಂದ ಪದ್ಧತಿಗಳೇ ಗೊತ್ತಿಲ್ಲ. ಎಷ್ಟು ಆನಂದದೊಳಗಿಂದ ಆಯ್ತು ಯಾರ್ದು ಮಲ್ಲಮ್ಮಳ ಮದುವೆ. ಯಾವ ಸಿದ್ದಾಪುರದ ಯಾವ ಹೇಮರೆಡ್ಡಿ ಮತ್ತು ಪದ್ಮಾವತಿಯ ಮಗನಾಗಿರ್ತಕ್ಕಂಥ ಹುಚ್ಚನಾಗಿರ್ತಕ್ಕಂಥ ಭರಮರೆಡ್ಡಿಗೆ ಅಂದ ಮದುವೆ ಮಾಡಿಕೊಟ್ರು. ಮಲ್ಲಮ್ಮ ಕಣ್ಣಾರೆ ನೋಡಲು ಯಾವುದನ್ನ, ಅವ ಹುಚ್ಚದನ ಅನ್ನೋದ. ಯಾವಾಗಿಂದ ಮಲ್ಲಮ್ಮಳಿಗೆಂದ ಗೊತ್ತಿತ್ತು ಇವ ಹುಚ್ಚದಾನೆ. ಯಾಕ ನೋಡಕ ಬಂದಾಗ ನಿಮಗೆ ಹೇಳಿದ್ನಲ್ಲ, ಯಾವಾಗಿಂದ ಮಲ್ಲಮ್ಮಳನ್ನು ನೋಡಕ ಬಂದಾಗ ಇಲ್ಲಿ ಮಲ್ಲಮ್ಮಳ ಜೀವನ ನೋಡ್ರಿ. ಯಾಕ್ರಿ ನಿಮ್ಮ ಜೀವನ ಕೂಡ ಒಂದು ಕಡೆಗೆ, ಇಲ್ಲಿ ಮಲ್ಲಮ್ಮಳ ಜೀವನ ಅಂದ ಒಂದು ಕಡೆಗೆ. ಮಲ್ಲಮ್ಮಳಿಗೆಂದ ನೋಡಕ್ಕೆಂದ ಬಂದಿರ್ತಕ್ಕಂಥ ಪ್ರಸಂಗದ ಬಳಗ ಏನ್ರಿ, ಅವ ಮದುವೆ ಆಗ್ತಕ್ಕಂಥವ ಹೆಂಗೆ ಶಿವಹರ ಹರ ಮಹಾಶಕ್ತಿ ಮಹಾಲಕ್ಷ್ಮಿ ಮಾತಾಕಿ ಎಲ್ಲಿ ಬಿಟ್ಟಿದ್ದವ್ರಿ. ಮಲ್ಲಮ್ಮನ ಜೀವನದ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ನಾನು ನಿನ್ನೆನು ಕೂಡ ನಿಮಗೆಲ್ಲರಿಗೂ ಕೂಡ ಹೇಳಿದ್ದೆ, ಮಲ್ಲಮ್ಮಳಿಗೆ ನೋಡಾಕ ಬಂದಿರ್ತಕ್ಕಂಥ ಪ್ರಸಂಗದ ಒಳಗ ಭರಮರೆಡ್ಡಿ ಹೆಂಗಿದ್ದ ತಿಳ್ಕೊಂಡು ಅನ್ನೋದಕ್ಕೆ. ಯಾವ ಭರಮರೆಡ್ಡಿಗೆಂದ ಬಾಹ್ಯ ಪ್ರಪಂಚದ ಅರಿವು ಅನ್ನತಕ್ಕಂಥದ್ದು ಯಾವುದೂ ಇಲ್ಲ. ಅವ ನೋಡಕ್ಕೆಂದ ಮನುಷ್ಯ ಕಂಡಂಗೆಂದ ಕಾಣಕತ್ತಾನೆ ಹೊರತಾಗಿ ಅವನಲ್ಲಿ ಯಾವುದೇ ರೀತಿಯಿಂದ ಆಗಿರ್ತಕ್ಕಂಥ ಲೌಕಿಕದ ವಿಚಾರಗಳು ಅವನಿಗೆಂದ ಗೊತ್ತಿಲ್ಲ. ಅವ ನೋಡಕ್ಕೆಂದ ಹೆಂಗದನ ತಿಳ್ಕೊಂಡದ ಕೇಳಿದ್ರೆ ಹುಚ್ಚನಾಗಿರ್ತಕ್ಕಂಥವ ಭರಮರೆಡ್ಡಿ. ಹಿಂಗೆ ಬಾಯಿ ಒಳಗಿಂದ ಜೊಲ್ಲು ಸೋರ್ಬೇಕಾದ್ರ ಅದನ್ನ ಒರೆಸ್ಕೋಬೇಕನ್ನುವಂತ ಏನ್ರಿ ವಿಚಾರ ಇಲ್ಲ ತಿಳ್ಕೊಂಡಂದಾಗ ಅವ ಎಟ್ರ ಮಟ್ಟಿಗೆ ಅಂದ ಬುದ್ಧಿವಂತ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಎಲ್ಲವನ್ನು ಕೂಡ ಕಣ್ಣಾರೆ ನೋಡಿರ್ತಕ್ಕಂಥ ಮಲ್ಲಮ್ಮ ತಂದೆ ತಾಯಿಗಳ ಮಾತಿಗೆ ಅವಳು ತಂದೆ ತಾಯಿಗಳಿಗೆ ಕೂಡ ಒಂದು ಎದುರು ಉತ್ತರವನ್ನ ಕೊಡ್ಲಿಲ್ಲ. ಯಾಕೆ ಎದುರು ಉತ್ತರ ಕೊಡ್ಲಿಲ್ಲ? ತಂದೆ ತಾಯಿ ಮನಸ್ಸುಗಳಿಂದ ನೋವಾಗ್ತದೆ. ನಾನೆಂದ ಈ ಭೂಮಿ ಮೇಲಿಂದ ಹುಟ್ಟಿ ತಂದೆ ತಾಯಿಗಳ ಮನಸ್ಸಿಗೆ ಅದ ನೋವು ಕೊಟ್ಟನಿ ಎತ್ತಿಕೊಂಡ್ರ ನಾನು ಈ ಭೂಮಿ ಮೇಲಿಂದ ಹುಟ್ಟಿದಕ್ಕೂ ಕೂಡ ಸಾರ್ಥಕತೆ ಆಗಂಗಿಲ್ಲ. ತಂದೆ ತಾಯಿ ಯಾರನ್ನ ತೋರಿಸ್ತಾರೋ ಅಂಥವ್ರಿಗೆ ಮದುವೆ ಮಾಡ್ಕೋಬೇಕನ್ನುವಂತ ಆಸೆ ಮಲ್ಲಮ್ಮಳದಾಗಿತ್ತು. ಮಲ್ಲಮ್ಮ ಯಾವುದು ಕೂಡ ವಿಚಾರ ಮಾಡಲಿಲ್ಲ. ಯಾವಾಗ ಮದುವೆ ಸಮಾರಂಭದೊಳಗೆ ನಿಮ್ಗೊಂದು ಮಾತು ಹೇಳ್ತೇನೆ, ಆ ಭರಮರೆಡ್ಡಿಯನ್ನ ಕರ್ಕೊಂಡು ಬರಬೇಕಾದ್ರ ಇಬ್ರು ಕೈ ಹಿಡ್ಕೊಂಡ ಕರ್ಕೊಂಡು ಬಂದು ಮದುವೆ ಹಂದರದೊಳಗೆ ಕುಂದರ್ಸ್ತಾರ. ಇದು ಎಲ್ಲವನ್ನು ಕೂಡ ನೋಡ್ತಾಳೆ ಮಲ್ಲಮ್ಮ. ಮಲ್ಲಮ್ಮಗೆ ಕಣ್ಣು ಕಾಣಂಗಿಲ್ಲ ತಗೊಂಡಲ್ಲ, ಬುದ್ಧಿ ಇಲ್ಲ ತಗೊಂಡಲ್ಲ, ಮಹಾಜ್ಞಾನಿ ಆಗಿರ್ತಕ್ಕಂಥ ಮಹಾನ್ ತಪಸ್ವಿ ಆಗಿರ್ತಕ್ಕಂಥ ಮಲ್ಲಮ್ಮ ಯಾವಾಗ ಮಲ್ಲಮ್ಮ ಇದು ಎಲ್ಲವನ್ನು ಕೂಡ ನೋಡಿರ್ತಾಳೆ, ಮನಸ್ಸಿನೊಳಗೆ ಒಂದು ತೀರ್ಮಾನ ತಗೋತಾಳತ್ತ ಮಲ್ಲಮ್ಮ. ನೋಡ್ರಿ, ಮದುವೆ ಅಂತರದಾಗನೆ ಒಂದು ತೀರ್ಮಾನ ತಗೋತಾಳೆ. ಯಾವ ತೀರ್ಮಾನ ಏನ್ರಿ? ಚಲೋ ಇರ್ತಕ್ಕಂಥ ಗಂಡನನ್ನ ಸೇವಾ ಮಾಡಿ ಅಂದ ಏನ್ರಿ? ಹೌದು ಅನಿಸ್ಕೊಳ್ಳೋದಕ್ಕಿಂತಲೂ ಇಂಥ ಹುಚ್ಚು ಗಂಡನ ಸೇವಾ ಮಾಡಿನೇ ನಾನು ತಂದೆ ತಾಯಿ ಮನೆತನಕ್ಕೆ ಕೀರ್ತಿ ತರಬೇಕು. ನಾನು ತಂದೆ ತಾಯಿ ಮನೆತನಕ